900 ವರ್ಷಗಳಿಗಿಂತಲೂ ಅಧಿಕವಾಗಿರುವಂತ ಇತಿಹಾಸ ಈ ಒಂದು ದೇವಿಗಿದೆ. ಇವರೆಲ್ಲ ಸೇರಿ ಆ ಕಾಡಲ್ಲಿರುವಂತಹ ದೇವಿಯನ್ನ ಈ ನಾಡಿಗೆ ಕರೆದುಕೊಂಡು ಬಂದು ಇಲ್ಲಿ ದೇಗುಲವನ್ನ ನಿರ್ಮಾಣ ಮಾಡಿ ಪೂಜೆ ಮಾಡಬೇಕು ಅಂತ ಕಳೆದ ಕೆಲವು ವರ್ಷಗಳಿಂದ ಯೋಚನೆ ಮಾಡ್ತಾ ಇದ್ದಾರೆ. ದೈವದ ಅಭಯ ಈ ಜಾಗ ನಿಖಿಲೇನು ಮಾತಾ ಒಟ್ಟಿಗೆ ಪಾಗೋಡು ಈ ಊರನ್ನು ಪೂರ ಆರಾಧನೆ ಮಲ್ಪನಂತಿನ ಸತ್ಯದ ಬೀಚಿಗೆ ಸ್ವಲ್ಪ ಕೇಸರುಡು. ಸೊ ಬೇರೆ ಬೇರೆ ಮರ ಗಿಡ ಎಲ್ಲದರ ಮಧ್ಯೆ ಕಾಡು. ಇಲ್ಲಿ ಆನೆಗಳೇ ಬಂದು ಕಾಡಾನೆಗಳಿರ್ತದೆ. ಆನೆಯ ಲದ್ದಿಗಳೆಲ್ಲ ನೋಡಿ, ಇದೊಂದು ನಂಬಿಕೆ. ಇಲ್ಲಿ ಬಂದು ಪ್ರಾರ್ಥನೆಯನ್ನ ಪೂಜೆಯನ್ನ ಮಾಡಿದ ಬಳಿಕ ನೀರಿಲ್ಲದಂತಹ ಊರಿಗೆ ನೀರನ್ನು ಕೊಟ್ಟಿದ್ದಾರೆ ಇಲ್ಲಿಯ ತಾಯಿ. ಮಕ್ಕಳಿಲ್ಲದಂಥವರಿಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟಿದ್ದಾರೆ. ಮದುವೆಯಾಗಿರುವಂತಹ ದಂಪತಿಗಳಿಗೆ ಆರೋಗ್ಯ ಸಮಸ್ಯೆಗಳು ಸುಧಾರಿಸಿದೆ. ಕೃಷಿ ಇದೆ. ಎಲ್ಲನೂ ಕೂಡ ಜನರ ಮನಸ್ಸಲ್ಲಿ ಒಂದು ಖುಷಿ ಕೊಟ್ಟಿದ್ದಾರೆ. ಅಗಲೆಲ್ಲಡಿ ಪ್ರೀತಿ ಕೈ ಮುಗಿದು ಬರ್ತಂಡ ಅಗಲ ಎಲ್ಲ ಅತ್ತೆ ಅಮ್ಮನ ಇದೆ ಎಣ್ಣಿದು ಬರ್ತಂಡ ಸತ್ಯ ಉಂಟು. ಅಲ್ಲಿ ಹಿಂದೆ ಪಾರ್ವತಿ ಪರಮೇಶ್ವರನನ್ನು ಪತಿಯಾಗಿ ಪಡೀಲಿಕ್ಕೆ ತಪಸ್ಸು ಮಾಡಿದಂಥ ಸ್ಥಳ ತಪೋಭೂಮಿ. 625 ವರ್ಷದಿಂದ ಅಲ್ಲಿ ಯಾವುದೇ ಪೂಜೆ ಪುರಸ್ಕಾರಗಳಿಲ್ಲ. ನಮಸ್ಕಾರ ಬಂಧುಗಳೇ, 900 ವರುಷಗಳ ಇತಿಹಾಸವಿರುವ ದಟ್ಟ ಕಾಡಿನ ಮಧ್ಯದಲ್ಲಿರುವ ವನದುರ್ಗಾದೇವಿ ಸನ್ನಿಧಾನವನ್ನು ನೋಡೋದಕ್ಕೆ ನಿಮ್ಮನ್ನ ಕರ್ಕೊಂಡೋಗ್ತೀನಿ. ಇದಂತೂ ದಟ್ಟತೆಯ ಕಾಡಿನ ಒಳಭಾಗದಲ್ಲಿರುವ ಕ್ಷೇತ್ರ. ಚಂದ್ರನ ಓಕೆ ಅಣ್ಣ, ಸರಿ. ಇದು ಬಂಡಾಜ ಅಲ್ಲ? ಇದು ಓಕೆ, ಸರಿ, ಹೋಗುವ. ಓಕೆ, ಎಲ್ರಿ ನಮಸ್ಕಾರ. ಬೆಳ್ತಂಗಡಿ ತಾಲೂಕಿನ ಒಂದು ಕಡೆಯ ಊರಿನಲ್ಲಿದ್ದಾನೆ. ಬಹಳಷ್ಟು ದೊಡ್ಡ ಕಾಡು ಪ್ರದೇಶ. ಬಂಡಾಜೆ ಫಾಲ್ಸ್ ಆಗುತ್ತೆ. ಇನ್ನು ಸ್ವಲ್ಪ ಮೇಲ್ಭಾಗಕ್ಕೆ ಹೋದರೆ ಚಿಕ್ಕಮಗಳೂರು ಬರುತ್ತೆ. ಹಾಗೇನೆ ಕುದುರೆಮುಖ ವನ್ಯಜೀವಿ ಪರಿಸರಕ್ಕೆ ಸೇರಿರ್ತಕ್ಕಂಥ ಜಾಗ ಇದು. ನನ್ನ ಜೊತೆಗೆ ನಮ್ಮ ಸುಳ್ಯದವರೇ ಹೌದು ಇವರು. ಈ ಊರಿಗೆ ಮದುವೆ ಮಾಡಿ ಬಂದಿರತಕ್ಕಂಥ ಹಿರಿಯರು, ನನ್ನ ಅಮ್ಮನ ಸ್ಥಾನದಲ್ಲಿ ಇರತಕ್ಕಂಥ ಶ್ರೀಮತಿ ಲೋಕೇಶ್ವರಿ ವಿನಯ್ ಚಂದ್ರ ಅವರಿದ್ದಾರೆ. ಮೇಡಮ್ ನಮಸ್ತೆ, ಹೇಗಿದ್ದೀರಿ? ಆರಾಮಿದ್ದೇನೆ. ಓಕೆ, ಹಾಗೆ ಆರಾಮಾಗಿರಿ. ಇವತ್ತು ನಾನು ಯಾಕೆ ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿದ್ರೆ, ಈ ದಟ್ಟವಾದ ಅರಣ್ಯದ ಒಳಭಾಗದಲ್ಲಿ ವನದುರ್ಗಾದೇವಿ ನೆಲೆಸಿದ್ದಾರೆ. ಈ ಒಂದು ಕಾಡು, ನಾನು ಇರುವಂತ ಜಾಗ ಒಂದಷ್ಟು ಕಾಡಿನಿಂದ ಸ್ವಲ್ಪ ಬೇರ್ಪಟ್ಟು ಇದ್ರೂ ಕೂಡ ಒಂದ್ ಸ್ವಲ್ಪ ಮೇಲ್ಭಾಗಕ್ಕೆ ಹೋದ್ರೆ ದಟ್ಟವಾಗಿರುವಂತ ಅರಣ್ಯ ಇದೆ. ಆ ಅರಣ್ಯದ ಒಳಭಾಗದಲ್ಲಿ ಸಾಕಷ್ಟು ವರುಷಗಳ ಇತಿಹಾಸವನ್ನು ಹೊಂದಿರುವಂತ ವನದುರ್ಗಾದೇವಿ ನೆಲೆಸಿದ್ದಾರೆ. ಆ ಅರಣ್ಯಕ್ಕೆ ಹೋಗಿ ನಮಗೆ ಪ್ರತಿನಿತ್ಯ ಪೂಜೆ ಪುರಸ್ಕಾರಗಳನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಪ್ರಶ್ನಾ ಚಿಂತನೆಗಳನ್ನ ನೋಡಿರುವ ಸಂದರ್ಭದಲ್ಲಿ ಆ ಕಾಡಿನಲ್ಲಿರುವಂತಹ ವನದುರ್ಗೆಯನ್ನ ಈ ನಾಡಿಗೆ ಬಂದು ಜನರ ಮಧ್ಯದಲ್ಲಿ ಇಟ್ಟು ಪೂಜಿಸಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಈ ಊರಿನ ಬಂಧುಗಳು ಸೇರಿ ಶ್ರಮದಾನವನ್ನ ಮಾಡಿ ಕಾಡಿನಲ್ಲಿರುವಂತಹ ವನದುರ್ಗೆಯನ್ನ ಇಲ್ಲಿಗೆ ತಂದು ನಾವು ಪೂಜೆ ಪುರಸ್ಕಾರಗಳೊಂದಿಗೆ ನಮಗೆ ಆಶೀರ್ವಾದವನ್ನ ಕೊಡಬೇಕು ಅಂತ ಇವರು ಯೋಚನೆಯನ್ನ ಮಾಡಿದ್ದಾರೆ. ಅದಕ್ಕೆ ಬೇಕಾಗಿ ದಟ್ಟ ಅರಣ್ಯದ ಒಳಭಾಗದಲ್ಲಿ ನೆಲೆಸಿರತಕ್ಕಂತಹ ವನದುರ್ಗೆಯನ್ನ ಈ ಊರಿನವರು ತಂದು ಇಲ್ಲಿ ಗುಡಿಯನ್ನ ಮಾಡ್ತಕ್ಕಂಥ ಕಾರ್ಯಕ್ಕೆ ಬೇಕಾಗಿ ಆ ವಿಚಾರವನ್ನ ನಿಮಗೆ ತಿಳಿಸುವುದಕ್ಕೆ ಬೇಕಾಗಿ ಬಂದಿದ್ದೇನೆ. ಇದು ಬೆಳ್ತಂಗಡಿ ತಾಲೂಕಿನ ಕಡಿರುದ್ಯಾವರ ಅಂತ ಹೇಳುವಂತ ಒಂದು ಪ್ರದೇಶದಲ್ಲಿ ನಾನಿದ್ದೇನೆ. ಹಾಗಾಗಿ ನಮ್ಮ ಮೇಡಮ್ ನಮ್ಮನ್ನು ಇಲ್ಲಿ ಇವತ್ತು ಕರೆದಿದ್ದಾರೆ. ನಿಮಗೆ ಆತ್ಮೀಯವಾದ ಸ್ವಾಗತ. ಎಷ್ಟು ವರ್ಷಗಳ ಇತಿಹಾಸ ಇದೆ ಇಲ್ಲಿ ವನದುರ್ಗ ತಾಯಿಗೆ? ನಾವು ಪ್ರಶ್ನೆ ಚಿಂತೆಯಲ್ಲಿ ಕಂಡಾಗೆ 900 ವರ್ಷ ಇತಿಹಾಸ ಇರುವಂತ ಒಂದು ದೇವಸ್ಥಾನ. ಓಕೆ, ಅಲ್ಲಿ ಹಿಂದೆ ಪಾರ್ವತಿ ಪರಮೇಶ್ವರನನ್ನು ಪತಿಯಾಗಿ ಪಡೀಲಿಕ್ಕೆ ತಪಸ್ಸು ಮಾಡಿದಂಥ ಸ್ಥಳ ತಪೋಭೂಮಿ. ಆ ನಂತರ ಅವಳು ಪರಿವರ್ತನೆ ಆಗಿ ವನದುರ್ಗಿಯಾಗಿ ಪರಿವರ್ತನೆ ಆದ್ದು ಅಂತ ಹೇಳುವಂಥದ್ದು ಒಂದು ಹೌದು ಪ್ರತೀತಿ ಉಂಟು. 625 ವರ್ಷದಿಂದ ಅಲ್ಲಿ ಯಾವುದೇ ಪೂಜೆ ಪುರಸ್ಕಾರಗಳಿಲ್ಲ. ಮೊದಲಂದ್ರೆ ಪೂಜೆ ಎಲ್ಲ ನಡೀತಾ ಇತ್ತು. 625 ವರ್ಷದಿಂದ ಯಾವುದೇ ಇದಿಲ್ಲದೆ ಹಾಳು ಬಿದ್ದು ಹೋಗಿದೆ. ಎಷ್ಟು ದೂರ ಇದೆ? ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರ. ಅಲ್ಲಿ ಒಂದು ಕಟ್ಟೆ ಇದೆ, ಮೂಲ ಕಟ್ಟೆ ಇದೆ. ಆಮೇಲೆ ಒಂದು ಕಲ್ಲು ಚಪ್ಪಡಿ, ಮೊದಲು ಪೂಜೆ ಮಾಡ್ತಿದ್ದಂತ ಕೆಲವು ಮಣ್ಣಿನ ಪಾತ್ರೆಗಳು ಉಂಟು. ಮೂರ್ತಿ ಎಲ್ಲ ಇತ್ತು ಅಂತ ಹಿಂದಿನವ್ರು ಹೇಳ್ತಾರೆ. ಅಂದ್ರೆ ಇವರೆಲ್ಲ ದನ ಕಾಯ್ಲಿಕ್ಕೆಲ್ಲ ಹೋಗ್ತಿದ್ದಂಥವ್ರು ಪ್ರತ್ಯಕ್ಷವಾಗಿ ನೋಡಿದ್ದಾರೆ. ಆ ನಂತರ ಏನಾಯ್ತು, ಈ ಊರಿನಲ್ಲಿ ಎಲ್ರಿಗೂ ಎಲ್ಲ ಬೇರೆ ಬೇರೆ ಒಂದು ತೊಂದರೆಗಳು ಉಂಟಾಯ್ತು.
ಆ ತೊಂದರೆಗಳು ಉಂಟಾದಾಗ ಯಾವುದೇ ಔಷಧಿಗೆ ಬಗ್ಗದಾಗ ನಮ್ಮಲ್ಲಿ ಒಂದು ಪ್ರತೀತಿ ಉಂಟು. ಪ್ರಶ್ನೆ ಕೇಳಲಿಕ್ಕೆ ಹೌದು, ಖಂಡಿತ. ಪ್ರಶ್ನೆ ಕೇಳಲಿಕ್ಕೆ ಹೋಗುವಾಗ ಅವರಿಗೆ ಖಂಡಿತ ಅಂತ ಇಲ್ಲಿ ಒಂದು ವನದುರ್ಗೆಯ ಇದುಂಟು, ಅದನ್ನು ನೀವು ಊರಿನವರೆಲ್ಲ ಸೇರಿ ಅದನ್ನು ಅಭಿವೃದ್ಧಿಪಡಿಸಬೇಕು. ಅದರ ದೋಷದಿಂದಾಗಿ ಇಂಥ ಒಂದು ಇದು ಮನೆ ಮನೆ ಜಗಳ ಆಗೋದು, ಕಾಯಿಲೆ ಕಷ್ಟಗಳು, ಮದುವೆ ಆಗದಿರೋದು, ಮದುವೆ ಆದವರಿಗೆ ಮಕ್ಕಳಾಗದಿರೋದು ಅಂಥದ್ದೆಲ್ಲ ಇಲ್ಲಿ ನಡೀತಾ ಉಂಟು. ಹಾಗೆ ಅದನ್ನು ಬರಲಿಕ್ಕೆ ಒಂದು 30-35 ವರ್ಷದಿಂದ ಇದು ಪ್ರತಿಯೊಬ್ಬರಿಗೂ ಕಾಣ್ತಾ ಉಂಟು. ಮುಂದೆ ಬರುವಂತ ಇದಿಲ್ಲ. ಈಗ ನಮಗೆ ಏನೊಂದು ಸದಾವಕಾಶ ಆಗಿದೆ. ಹಾಗೆ ಇಲ್ಲಿ ಊರಿನವರೆಲ್ಲ ಸೇರಿ ನಾವೊಂದು ಇದು ಮಾಡಿದ್ವಿ, ಒಂದು ಕಡೆ ಒಂದು ಮಾತುಕತೆ ಎಲ್ಲ ನಡೆಸಿ ಹೇಗೆ ಇದನ್ನು ಮುಂದುವರಿಸೋದು ಅಂತ. ಹಾಗೆ ಆಗುವಾಗ ನಮ್ಮಲ್ಲಿ ಒಬ್ಬರನ್ನು ಅಧ್ಯಕ್ಷರಿಂದ ಮಾಡಿದೆವು. ಅದೇನೋ ಕಾರಣಾಂತರದಿಂದ ನಡೀಲಿಲ್ಲ. ಹಾಗೆ ಅನಂತರ ಎಲ್ಲರೂ ಸೇರಿ ನನ್ನನ್ನು ಅಧ್ಯಕ್ಷರಾಗಿ ಮಾಡಿದ್ದೇನೆ. ಹಾಗೆ ಇದು ದೇವರ ಒಂದು ಸಂಕಲ್ಪವೇನೋ ಗೊತ್ತಿಲ್ಲ, ಯಾಕೆಂದ್ರೆ ನಾನಾಗಿ ಇದನ್ನು ಬಯಸಿದಲ್ಲ. ಅಂದ್ರೆ ಒಂದು ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ. ಇಷ್ಟರ ಮಧ್ಯೆ ಎಷ್ಟೋ ಜನ ಇಲ್ಲಿ ಹುಟ್ಟಿ ಸತ್ತಿದ್ದಾರೆ. ದೇವಸ್ಥಾನ ಕಟ್ಟುವಂತ ಕೆಲಸ ಆಗ್ಲಿಲ್ಲ. ಈಗ ನಾವು ಈ ಪ್ರಕೃತ ನಾವು ಏನು ಇದ್ದೇವೆ, ಈಗ ನಮಗೆ ಇದೊಂದು ಯೋಗ ಸುಯೋಗ ಅಂತ ನಾವು ಭಾವಿಸಿದ್ದೇವೆ. ಇನ್ನು ಬರತಕ್ಕಂಥವ್ರಿಗೆ ಸಮಯ ದೇವಸ್ಥಾನ ಕಟ್ಟುವಂತ ಯೋಗ ಇಲ್ಲ. ಹಾಗೆ ನಾವು ಅಂದ್ರೆ ಇದರಲ್ಲಿ ಅಲ್ಲಿ ಕಾಡಿನಲ್ಲಿ ಇದ್ದಾಗಿ ನಮಗೆ ಅದಕ್ಕೆ ಯಾವುದೇ ದೇವಸ್ಥಾನದ ದಾಖಲೆಗಳು ಯಾವುದಿಲ್ಲ, ದೇವಸ್ಥಾನದ ಹೆಸರಲ್ಲಿ RTC ಯಾವುದಿಲ್ಲ. ಹಾಗೆ ನಮ್ಮವರೇ ಒಬ್ರು ಇಲ್ಲಿ ಕುಚ್ಚೂರು ಕಿಟ್ಟುಗೌಡರು ಅಂತ ಹೇಳೋರು, ಅವರು 1 ಎಕರೆ ಅವರ ಒಂದು ಕುಮ್ಕಿ ಜಾಗೆಯನ್ನು ಬಿಟ್ಟು ಕೊಟ್ಟಿದ್ದಾರೆ. ಹಾಗೆ ನಾವು ಅದನ್ನು ಇಲ್ಲಿ ಪ್ರಶ್ನೆಯಲ್ಲಿ ಕಾಣುವಾಗ ಇಲ್ಲಿ ದೇವಸ್ಥಾನ ಕಟ್ಟಬಹುದು ಅಂತ ಕಂಡಿತ್ತು. ಹಾಗೆ ನಾವು ಈಗ ದೇವಸ್ಥಾನ ಕಟ್ಟುವ ಕೆಲಸಕ್ಕೆ ಇಳಿದಿದ್ದೀರಿ. ಆ ವನದುರ್ಗ ಮಾತೆಯೇ ಈ ಮಾತೆಯ ಜೊತೆಗೆ ಕಟ್ಟಿಸಬೇಕು ಅಂತ ಹೇಳುವಂತ ನಿಲುವೇನಾದ್ರೂ ಕೊಟ್ಟರಂತ ಅನಿಸ್ತಾ ಇದೆ. ಯಾಕೊತ್ತಾ, ಒಬ್ರು ಅಧ್ಯಕ್ಷರಾದ್ರು, ಕಾರಣಾಂತರಗಳಿಂದ ಅವರು ಆಗ್ಲಿಲ್ಲ ಅಂತ ಹೇಳಿದ್ರು. ಆ ನಂತರ ನಿಮ್ಮನ್ನ ಅಧ್ಯಕ್ಷ ಮಾಡಿದ್ರು, ಇವತ್ತು ನಮ್ಮನ್ನ ಕರೆಸಿದ್ರಿ. ಇವತ್ತು ಲೋಕ ಪೂರ್ತಿ ಪರಿಚಯ ಆಗ್ತಾ ಇದೆ. ಆ ವನದುರ್ಗಾ ಮಾತೆ, ಆ ಪಾರ್ವತಿ ಮಾತೆಗಿರುವಂತಹ ಶಕ್ತಿ ಯಾರಿಂದ ಮಾಡಿಸ್ಬೇಕು, ಯಾರ ಮುಖಾಂತರವಾಗಿ ಮುಂದಾಳತ್ವದಲ್ಲಿ ಮಾಡಿಸ್ಬೇಕು ಅಂತ ಅವರು ಒಂದು ಆಜ್ಞೆಯನ್ನು ಕೊಟ್ಟಿರ್ತಾರೋ ಅದು ಎಲ್ಲಿದ್ರು ಕೂಡ ಬಂದಾಗ್ತದೆ. ಲೋಕೇಶ್ವರಿ ಅಂತ ಹೇಳಿದ್ರೆ ಏನ್ ಹೇಳಿ, ಈಶ್ವರಿ ಅಂತ ಹೇಳಿದ್ರೆ ಈಶ್ವರಿ ಅಂತ ಹೇಳಿದ್ರೆ ಬೇರೆ ಬೇರೆ ಅಲ್ಲ. ನಿಮ್ಮ ಮೂಲಕ ಆಗುದಕ್ಕೆ ಇವತ್ತು ಪ್ರಯತ್ನವಾಗ್ತಾ ಇದೆ. ಸೊ ಹೇಗೆಲ್ಲ ಸಹಕಾರಗಳೆಲ್ಲ ಸಿಕ್ಕಿದೆ ಊರವರಿಂದ ಅಂತ? ಊರವರು ಈಗ ಶ್ರಮದಾನಕ್ಕೆ ತುಂಬಾ ಜನ, ಯಾಕಂದ್ರೆ ನಮ್ಮ ಈ ಊರಿನಲ್ಲಿ ಸ್ವಲ್ಪ ಬಡತನ ರೇಖೆಯ ಕೆಳಗಿರುವಂತವ್ರು ಇರೋರು, ಸಾಮಾನ್ಯ ವರ್ಗದವರು ಅಷ್ಟೇ. ಬೆರಳೆಣಿಕೆಯವರು ಇರ್ಬೋದು, ಆಸ್ತಿವಂತರು ಇರ್ಬೋದು. ಆದ್ರೆ ಎಲ್ಲರಿಗೂ ಅಂದ್ರೆ ಅವರ ಮನಸ್ಸು ಬಹಳ ದೊಡ್ಡದು, ಕೊಡಬೇಕು ಅಂತ ಹೇಳುವಂತ ಮನಸ್ಸುಂಟು. ಹಾಗೆ ನಾವು ಏನಿಲ್ಲದೊಂದು ಈ ಕಾಡು ಪ್ರದೇಶವನ್ನು ಈ ಮಟ್ಟಕ್ಕೆ ತಂದಿದ್ದೇವೆ ಅಂತ ಅವರ ಶ್ರಮದಿಂದಲೇ ಇದು ಆಗಿದೆ ಅಂತ ಹೇಳಿ ಅಲ್ವಾ? ಅದೇ ಕಾಡಿದ್ದ ಪ್ರದೇಶವನ್ನ ಈ ಮಟ್ಟಕ್ಕೆ ತಂದಿದ್ದೀರಿ ಅಂತ ಹೇಳಿದ್ರಿ. ಅದು ಹೇಗಿದೆ ಅಂತ ನೋಡ್ಕೊಂಡು ಬರವಲ್ಲ? ಆಚೆ ಹೋಗುವ, ಮಾತಾಡ್ಕೊಂಡು ಹೋಗುವ. ಬನ್ನಿ, ಇನ್ನೊಂದು ವಿಚಾರ ಬನ್ನಿ ಮಾತಾಡ್ಕೊಂಡು ಹೋಗೋಣ. ನಮ್ಗೆ ಇಲ್ಲಿ ಪ್ರಶ್ನೆಯಲ್ಲಿ ಕಂಡಾಗೆ ಸುಬ್ರಹ್ಮಣ್ಯದಲ್ಲಿ ಇರತಕ್ಕಂತ ಹೊಸೊಳಿಗಮ್ಮ ಇದೇ ಪ್ರದೇಶದಿಂದ ಆಗ ಹೋದದ್ದು ಅಂತ ಹೇಳುವಂತದ್ದು. ಸುಬ್ರಹ್ಮಣ್ಯದಲ್ಲಿ ಹೊಸೊಳಿಗಮ್ಮ ನಾವು ನೋಡಿದ್ದೇವೆ ಅಲ್ಲಿ. ಹೌದು. ಅದರೊಟ್ಟಿಗೆ ಈಗ ಇಲ್ಲಿ ನಮ್ಮ ಕೆಲಸ ಮಾಡ್ತಾ ಇದ್ದಾರೆ ರಮೇಶ್ ಶಿಲ್ಪಿ ಅಂತ ಹೇಳೋರು. ಇವರು ಕಾಕತಾಳೀಯವಾಗಿ ಅಲ್ಲಿ ಈಗ ಹೊಸ ಗುಡಿ ಕಟ್ಟಿಸಿದ್ದಾರೆ ಹೊಸೊಳಿಗಮ್ಮನಿಗೆ. ಸುಬ್ರಹ್ಮಣ್ಯದಲ್ಲಿ ಗುಡಿ ಅದನ್ನು ಇವರೇ ನಿರ್ಮಾಣ ಮಾಡಿದ್ದು. ಅವರೇ ನಿರ್ಮಾಣ ಮಾಡಿರೋರು ಇಲ್ಲಿ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ ಅಲ್ವಾ? ಅದರೊಟ್ಟಿಗೆ ನಾನು ಕೂಡ ಸುಬ್ರಹ್ಮಣ್ಯಕ್ಕೆ ಸೇರಿದವಳು. ಸರಿ. ಹಾಗೆ ಆಗುವ ಇಲ್ಲಿ ಬಂದು ಈಗ ನಾನು ಮದುವೆಯಾಗಿ ಬಂದು 51 ವರ್ಷ ಆಯ್ತು. ಸರಿ. ಈಗ ಇದಕ್ಕೆ ನಾನೇ ಸಿಕ್ಬೇಕಾದ್ರೆ ಇಲ್ಲಿ ಎಷ್ಟೋ ಒಂದು ಸಾಮರ್ಥ್ಯ ಇರುವಂತವ್ರು ಇದ್ದಾರೆ, ವ್ಯಕ್ತಿಗಳಿದ್ದಾರೆ. ಸಿಕ್ಕಿತ್ತು ಅಂತ ಹೇಳಿದಕ್ಕೆ ನಾವು ಕಾಕತಾಳಿ ಅಂತ ಹೇಳುವಂಥದ್ದು. ಯಾಕೆಂದ್ರೆ ಎಲ್ಲ ಕೂಡ ನಡೆಯುವಂಥದ್ದು ನಾವು ಯೋಚನೆ ಮಾಡಿದ ರೀತಿಯಲ್ಲಿ ನಡೆಯೋದಿದ್ರೆ ಮಾನವ ಏನು ಬೇಕಾದ್ರೂ ಮಾಡ್ತಿದ್ರು. ಆದ್ರೆ ಎಲ್ಲನೂ ನಡೆಯುವಂಥದ್ದು ದೈವಿಚ್ಛೆಯಿಂದ. ಆ ದೈವದೊಂದು ಇಚ್ಛೆ ಇರ್ತದೆ ನೋಡಿ, ನಮ್ಮಿಂದಲೇ ಆಗ್ಬೇಕು, ಇವರಿಂದಲೇ ಆಗ್ಬೇಕು. ಅಥವಾ ಇಲ್ಲಿ ಸಾವಿರಾರು ಮೀಡಿಯಾಗಳಿದ್ರು ಕೂಡ ನೀವು ನನಗೆ ಎಷ್ಟು ಸಲ ಕಾಲ್ ಮಾಡ್ತಾ ಇದ್ರಿ ನೆನ್ಪುಂಟಲ್ಲ. ಸೊ ಎಲ್ಲನೂ ಕೂಡ ದೈವಿಕ ಶಕ್ತಿ ಕರೆಸಿಕೊಳ್ಳುವಂಥದ್ದು. ನಮ್ಮದು ಏನು ಇಲ್ಲ ಇಲ್ಲಿ. ಇವತ್ತಿದ್ದ ಜೀವ ನಾಳೆ ಇರೋದಿಲ್ಲ. ಆದ್ರೆ ನಾವು ಕೊನೆಗೊಂದಿನ ಇಲ್ಲ ಅಂತ ಹೇಳಿ ಆದಾಗ ಏನೊಂದು ಮಾಡಿರುವಂತ ಒಳ್ಳೆ ವಿಚಾರಗಳು ಮಾತ್ರ ನೆನಪಲ್ಲಿ ಉಳಿಕೊಳ್ತದೆ. ಅದು ನಿಮ್ಮ ಮುಖಾಂತರವಾಗಿ ಎಲ್ಲರ ಸಹಕಾರವನ್ನು ತಗೊಂಡು ಇಂಥ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀರಿ. ಆ ದೇವಿ ಆಶೀರ್ವಾದ ನಿಮ್ ಜೊತೆಗಿದೆ, ಆ ಪಾರ್ವತಿ ಮಾತೆ ಆಶೀರ್ವಾದ ನಿಮ್ಮೊಟ್ಟಿಗಿದೆ. ಹಾಗಾಗಿ ವನದ ಒಳಭಾಗದಲ್ಲಿರುವ ವನದುರ್ಗಾ ದೇವಸ್ಥಾನ ಹೇಗಿದೆ ಕಡಿರುದ್ಯಾವರದಲ್ಲಿ ಅನ್ನೋದನ್ನ ತೋರಿಸುವೆ. ಬನ್ನಿ ನೋಡಿ, ಅಲ್ಲಿ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇದೆ. ಇದು ಕಂಪ್ಲೀಟ್ ಆಗಿರುವಂತ ಕೆಲಸಗಳು, ಕ್ರೇನ್ ಎಲ್ಲ ತಂದಿದ್ದಾರೆ. ಕೆಲಸ ಸ್ವಲ್ಪ ಸ್ಪೀಡ್ ಇದೆ ಅಂತ ಕಾಣಿಸ್ತದೆ ಈಗ ಅಲ್ಲ? ಸ್ಪೀಡ್ ಅಂದ್ರೆ ನಾವು ಈಗಾಗಲೇ ದಿನ ನಿಗದಿಪಡಿಸಿದ್ದೇವೆ ಬ್ರಹ್ಮಕಲಶಕ್ಕೆ. ಏಪ್ರಿಲ್ 6ನೇ ತಾರೀಕಿಂದ 12ನೇ ತಾರೀಕುವರೆಗೆ ಅಂತ ಕೊಟ್ಟಿದ್ದಾರೆ. ಅಷ್ಟರವರೆಗೆ ಹಾಗೆ ಬರದಿಂದ ಕೆಲಸ ಆಗ್ತಾ ಉಂಟು. ಆರ್ಥಿಕವಾಗಿ ನಾವು ಸ್ವಲ್ಪ ಹಿಂದೆ ಉಳಿದಿದ್ದೇವೆ. ಯಾಕಂದ್ರೆ ಈಗ ನಾನು ಈಗಾಗಲೇ ಹೇಳಿದಾಗೆ ದೇವರ ಹೆಸರಿಗೆ RTC ಇನ್ನೂ ಆಗ್ಲಿಲ್ಲ. ಪ್ರಯತ್ನ ಉಂಟು, ಆದ್ರೆ ಅದು ಎಷ್ಟು ಕಾಲ ಹೋಗ್ತದೆ ಗೊತ್ತಿಲ್ಲ. ಅದರಿಂದಾಗಿ ಎಲ್ಲರ ಕೊಡುಗೈ ದಾನಿಗಳ ಒಂದು ಸಹಕಾರದಿಂದಲೇ ನಾವು ಇಷ್ಟರವರೆಗೆ ನಿರ್ಮಾಣ ಮಾಡಿದ್ದೇವೆ. ಇದೀಗ ಕೆಲಸ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯ್ತು? ಪ್ರಾರಂಭ ಆಗಿ 3 ವರ್ಷ ಕಳೀತಲ್ಲ? 3 ವರ್ಷ ಕಳೆದಿದೆ. ಆದ್ರೆ ಏಪ್ರಿಲ್ 6ನೇ ತಾರೀಕಿಗೆ ಆ ವನದಲ್ಲಿರುವಂತಹ ದುರ್ಗೆಯನ್ನ ತಂದು ನಾಡಿಗೆ ತಂದು ಪೂಜೆ ಮಾಡುವಂತಹ
ಒಂದು ದೊಡ್ಡ ಕಾರ್ಯ. ನಾವು ಗುಡಿಯನ್ನ ಕಟ್ಟಿ ಇಲ್ಲಿ ತಾಯಿಯನ್ನ ಬರಮಾಡಿಕೊಳ್ಳಬೇಕು ಅಂತ ಅಧ್ಯಕ್ಷರು, ಊರಿನ ಎಲ್ಲ ಬಂಧುಗಳು, ಹಾಗೆ ಈ ಸ್ಥಳದ ದಾನಿಗಳು ಎಲ್ಲ ಕೂಡ ಯೋಚನೆಯನ್ನ ಮಾಡಿದ್ದಾರೆ. ಸಮಿತಿಯ ಸದಸ್ಯರು ನೋಡಿ, ತಾಯಂದಿರಿದ್ದಾರೆ, ಸಜ್ಜನ ಬಂಧುಗಳಿದ್ದಾರೆ, ಎಲ್ಲರೂ ಜೊತೆಯಾಗಿ ಸೇರಿ ನಮ್ಮ ಊರಿಗೆ ಒಂದು ದೇವಿಯನ್ನ ಕರ್ಕೊಂಡು ಬಂದು ನಮಗೆ ಎಷ್ಟು ಇದರ ಅನುಗ್ರಹ ಸಿಗುತ್ತೆ ಗೊತ್ತಿಲ್ಲ, ನಮ್ಮ ಮುಂದಿನ ಪೀಳಿಗೆ ಕೂಡ ಒಳ್ಳೆ ರೀತಿಯಲ್ಲಿ ಬಾಳಿ ಬದುಕಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಈ ರೀತಿಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಮೇಡಮ್, ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ. ಯಾಕಂತ ಹೇಳಿದ್ರೆ ಎಲ್ಲ ಕೂಡ ದೈವಿಕ ಶಕ್ತಿಯ ಮೂಲಕ ನಡೆಯುವಂತದ್ದು. ಹಾಗಿರುವಾಗ ಯಾವ ರೀತಿಯಲ್ಲಿ ನಮ್ಮ ಒಂದು ಬಂಧುಗಳ ಸಹಕಾರವನ್ನ ಕೇಳ್ತೀರಿ ನೀವು ಅಂತ ನಮ್ಮ ವಿಡಿಯೋದ ಮೂಲಕ? ಎಲ್ಲ ಬಂಧುಗಳು ತಮ್ಮ ಕೈಲಾದಷ್ಟು ಸಹಾಯವನ್ನು ನಮಗೆ ಮಾಡಿ, ನಾವು ಯಾವ ದಿವಸ ಈಗ ನಿಗದಿಪಡಿಸಿದೆವೋ ಆ ದಿವಸಕ್ಕೆ ನಾವು ನೆನೆಸಿದಂಥ ಕಾರ್ಯ ಬ್ರಹ್ಮಕಲಶ ಕೆಲಸ ಕೈಗೂಡುವಂತೆ ನಿಮ್ಮೆಲ್ಲರ ಸಹಕಾರವನ್ನು ನಾನು ಬಯಸ್ತಾ ಇದ್ದೇನೆ. ಓಕೆ, ಇವಾಗ ಮೊದಲಿಗೆ ಕಾಡಿನಲ್ಲಿರುವಂತಹ ತಾಯಿಯ ಒಂದು ಏನು ಗುಡಿ ಇತ್ತು, 625 ವರ್ಷಗಳ ನಂತರ ಪೂಜೆ ಆಗ್ಲಿಲ್ಲ ಅಂತ ಹೇಳಿದ್ರಿ. ಈ ಊರಿನಲ್ಲಿ ಸಮಸ್ಯೆಗಳು ಬರ್ತಾ ಇತ್ತು, ಜಗಳ ಆಗ್ತಾ ಇತ್ತು, ಮದುವೆ ಆದವರಿಗೆ ಮಕ್ಕಳಾಗ್ತಾ ಇರಲಿಲ್ಲ, ಏನೋ ಒಂದು ನೆಮ್ಮದಿಲ್ಲದ ವಾತಾವರಣ ಇತ್ತು, ನೀರು ಕೂಡ ಇರಲಿಲ್ಲ. ಹೌದು, ಒಬ್ರು ನಾವು 10-15 ಬೋರ್ ತೆಗೆದು ನೀರಿಲ್ಲದವರು ಇದ್ದಾರೆ. ನಾವು ಸಮೇತ ನಮ್ಮ ಸ್ವಂತ ಇದಕ್ಕೂ 2-3 ಬೋರಲ್ಲಿ ನೀರಿಲ್ಲದೆ ಆನಂತರ ಇದಕ್ಕೆ ನಾವು ಇದನ್ನು ನಂಬಿದ ನಂತರ ನಾನು ಅದನ್ನೇ ಕೇಳುವಂತ ಇದ್ದೆ. ಈ ತಾಯಿಗೆ ನಾವು ಏನೋ ಒಂದು ಗುಡಿಯನ್ನು ನಿರ್ಮಾಣ ಮಾಡ್ತೇವೆ ಅಂತ ಯೋಚನೆ ಮಾಡಿ ಮಾತು ಕೊಟ್ಟು ಪ್ರಾರಂಭ ಮಾಡಿದ ಬಳಿಕ ಏನು ಈ ಊರಿನಲ್ಲಿ ಸಮಸ್ಯೆಗಳಿತ್ತು ಎಲ್ಲವೂ ಕೂಡ ಸರಿ ಹೋಗ್ತಕ್ಕಂತಹದ್ದು ಬಂದಿದೆ. ಅದಕ್ಕೆ ಹೇಳುದು, ವನದುರ್ಗಾ ದೇವಿಯನ್ನ ನಂಬಿ ಅವರ ಆಶೀರ್ವಾದದ ಮೂಲಕ ಎಲ್ಲನೂ ಕೂಡ ಸುಸೂತ್ರವಾಗಿ ನಡೀತಾ ಇದೆ ಅಂತ. ನಾನು ಈ ವನದುರ್ಗಾ ದೇವಿ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿಯ ಒಂದು ತಾಯಿಗೆ ಏನು ಇವರು ಬೇಡಿಕೊಂಡ್ರು ಅಥವಾ ಇಲ್ಲಿ ದೇವಸ್ಥಾನವನ್ನ ಕಟ್ಟಬೇಕು ತಾಯಿಗೆ ಅಂತ ಹೇಳಿ ಬಂದಾಗ ಮೊದಲಿದ್ದ ಸಮಸ್ಯೆಗಳೆಲ್ಲ ಹೇಗೆ ಇಲ್ಲಿ ಕ್ಲಿಯರ್ ಆಗ್ತಾ ಬಂತು ಅಂತ ಹೇಳೋದಕ್ಕೆ ಕೆಲವು ಉದಾಹರಣೆಗಳನ್ನ ಇಲ್ಲಿ ಹೇಳ್ತಾರೆ. ಇವರ ಲೈಫಲ್ಲಿ ಏನಾಯ್ತು ಅಂತ ಕೇಳೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಸುರೇಖಾ ಮಂಜುನಾಥ್. ಓಕೆ, ಇಲ್ಲಿ ಮೊದಲು ನಿಮ್ಮ ಮನೆಯಲ್ಲಿ ಯಾವ ರೀತಿಯ ತೊಂದರೆಗಳಿತ್ತು, ಈ ತಾಯಿಯ ಕೆಲಸ ಕಾರ್ಯವನ್ನ ಮಾಡುವುದಕ್ಕೆ ಪ್ರಾರಂಭ ಆದ್ಮೇಲೆ ಯಾವ ರೀತಿ ಅನುಗ್ರಹ ಕೊಟ್ರು ಅಂತ? ಅಂದ್ರೆ ನಾವು ತುಂಬಾ ಒಂದು 4-5 ಬೋರ್ ಎಲ್ಲ ತೆಗ್ದಿದ್ದೇವೆ. ತೆಗ್ದಾಗ ನೀರು ಸಿಗ್ಲಿಲ್ಲ. ಆಮೇಲೆ ಇದು ಒಂದು 3 ವರ್ಷದ ಹಿಂದೆ ಅಷ್ಟಮಂಗಳ ಇಟ್ಟು ಅಲ್ಲಿ ಕೈ ಮುಗ್ದೆಲ್ಲ ಬಂದು ಮತ್ತೆ ಇಲ್ಲಿ ದೇವಸ್ಥಾನ ಮಾಡುದು ಅಂತ ಹೇಳಿದ ನಂತರ ನಾವು ಇಲ್ಲಿ ಒಂದು ಬೋರಿಗೆ ಪಾಯಿಂಟ್ ಹಾಕಿ ತೆಗ್ದಿದ್ದೇವೆ. ಆಮೇಲೆ ಅದರಲ್ಲಿ ಒಳ್ಳೆ ನೀರು ಬಂತು ನಮಗೆ. ಕಾಡಿಗೆ ಹೋದ್ಮೇಲೆ ತುಂಬಾ ಖುಷಿಯಾಗಿ ಅದನ್ನ ನೋಡುವಾಗ, ಅಲ್ಲಿ ಮೇಲೆ ಹೋದಾಗ ಒಳ್ಳೆ ವೈಬ್ಸ್ ನೋಡುವಾಗ ತುಂಬಾ ಶಾಂತ ಪ್ರಶಾಂತವಾಗಿದೆ. ಮಕ್ಕಳು ಓದ್ತಾ ಇದ್ದಾರೆ, ಮತ್ತೆ ಮನೆಯಲ್ಲಿ ನೀರೆಲ್ಲ ಇರ್ಲಿಲ್ಲ, ಬೋರ್ವೆಲ್ ತೆಗಿಸಿದೆವು, ನೀರು ಸಿಕ್ತು, ಮತ್ತೆ ದನ ಕರು ಸಾಕ್ತಾ ಇದ್ದೇವೆ, ತೊಂದ್ರೆ ಇಲ್ಲ ಯಾವ್ದು. ಓಕೆ, ಎಲ್ಲಾನು ತಾಯಿ ಅನುಗ್ರಹದಿಂದ ಒಳ್ಳೆ ನಡೀತಾ ಇದೆ ಅಲ್ವಾ? ಮತ್ತೊಬ್ರು ಇದ್ದಾರೆ ಈ ಊರಿನವರು, ಇವರ ಹೆಸರು ಐತಪ್ಪ ಮಲೆಕುಡಿಯ ಅಂತ. ಆಕ್ಚುಲಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲೆಲ್ಲ ಮಲೆಕುಡಿಯ ಜನಾಂಗವೇ ರಥವನ್ನ ಕಟ್ಟುವಂತದ್ದು. ಈ ಊರಿನಲ್ಲಿ ಕೂಡ ಇದ್ದಾರೆ. ಐತಪ್ಪ ನೆಂಚೊಲ್ಲರು ತೊಂದರೆ ಆಯ್ತು ದಯಪಂಡ ಈ ಅಪ್ಪೆ ಒಂಜಿ ಅನುಗ್ರಹ ಸಿಕ್ಕದ ಒಂಜಿ 30 ರೂಪಾಯಿ ಕರೆನಿ ಅಂಕ ದಯಪಂಡ ಏನು 2 ಲಾಭ ಹಿಂಗೆ ಪಣರ್ಬೋದು. ಯಾವ್ದು ಅನುಗ್ರಹ ತಿಕ್ಕ ನೀರಿಗೆ ಎಂಕೊಂಜಿ ದೈವದ ಅಭಯ ಸಿಕ್ಕಿದೆ ಈ ಜಾಗ. ದೈವದ ಅಭಯ ಪಂತ ಎಂಕಿನ ಅಂತ ಪಂಡ ಕುಟುಂಬ ದೇವಿ ಅಪ್ಪೆ ದೇವೇರಿ ಮಾಡಬೇಕು ಮಾಂತ ತೋಜಿದ್ದು ಬರ್ತನ ಅಂತ ನನಗೆ ಸತ್ಯ. ಪ್ರಶ್ನೆ ಪೂರ ತೋಜಿದ್ದು ಬಂದಾಗ ಪೂರ ಆ ಪ್ರಶ್ನೆಗೆ ನೊಡಿಗೊಡ್ತಾನಂತ ದೈವ. ಕುಟುಂಬ ಸಂಸಾರ ಹೊಡ್ಬೋದು, ಕಣ್ಣನೀರು ಬೆತ್ತದು ಬರ್ತಂತಿನ ದೈವ ಈಗಲೇ ಗೊತ್ತಿತ್ತು. ಉಲಾಯಿ ಅಪ್ಪೆ ಆದುಂಡರು, ಉಲಾಯಿ ಸಮ್ಮಳೆ ಆದುಂಡು ಓಲು ಮುಟ್ಟುಲ್ಲ ಗಟ್ಟಾಡ್ದು ಸಂತ್ರ ಬರಿಸ್ಮಟ್ಟ ಈ ಸತ್ಯ ಅಪ್ಪಗ ದಾಯಿಗೆ ಬರ್ತೀನಿ ಕಾಣಿ ಎಲ್ಲ ಇಯಾಗಲೇ ಕುಟುಂಬಡು ಕೈ ಮುಗಿದು ಕುಂತ್ಯಾರ ನನಗೆ ಎಲ್ಲೇ ಒಂದು ದೈವ.
ಇಲ್ಲ లేదు హరిపత్తుడు ఉంటుండ నడగాదు బుట్టుడు దుఃఖను ಕಣನೀರು ತಿಂತಾರೆ ಕಣ್ಣನ್ನು ಹೊರಿಸ್ತೀವಿ ಪರಬ್ಬೇರು ಬಂಡ ಬಾರಿ ಪ್ರೀತಿದ್ದು ಜೋಕುಲು ಬಂಡ ಬಾರಿ ಪ್ರೀತಿ ಸಂತೋಷ ಈ ಲೋಕಕ್ಕೆ ಬರ್ತಿದ್ದು ಕಣ್ಣಾಗ ಮೂರು ನಮ್ಮ ಪರಕ್ತ ಬಗ್ಗೆ எனக்கு ஒருவனே திட்டு யாருதுன்னு சொல்ல சத்தியத்தை கட்டு ಮತ್ತು ಏರು ಮಲ್ ತೋಡುನಾಗ ಕೊಂಚವೇ ಯಾವ್ದನ್ನು ಬಂದದ್ದು ಈ ಸತ್ಯದ ಒಬ್ಬ ಎಲ್ಲ ಮಾಂತ ಸೇತ್ರ ಹೋದು ತೆಲ್ತೊಂದು ನಟ್ಟೊಂದು ಬತ್ತ ನಂಚಿನ ದೈವ ಮಕ್ಕಳ ಒಟ್ಟಿಗೆ ಒತ್ತಾಡ ದೈವ ಎಪ್ಪಕ್ಕಳ ಒಂದು ಹಿರಿಯಾಗಲಾಗ್ನ ಇಲ್ಲ ಕಷ್ಟವೂ ಇಲ್ಲ ಅವೇ ದೈವ ಇತ್ತು ಊರಿಗೂ ಆಯ್ನಂಚಿನ ದೈವ ಕುಟುಂಬಗೂ ಸಂಬಂಧಪಟ್ಟಿನ ದೈವ ಓಲುಂಡುಂದಿಕೆ ಅನ್ನಾಗ ನಿಖಿಲ ಇಲ್ಲ ಒಂದು ಕಲ್ಪನೆ ಹಿರಿಯಾಗಲಿ ಯಾರೊಂದು ಬಂದ ಅದು ಅತ್ಯಮ್ಮೆ ಬಂತೆ ಕಲ್ಪಂಜಿ ಸತ್ಯದ ನೋಡಿಕ್ಕೆ ಹೆಂಗೆ ಕೊಲ್ಲಿಗೆ ಪೋನಾಗ ಕೊಲ್ಲಿಗೆ எனக்கு ಪಟ್ಟಿ ಇಲ್ಲ ಕೊಲ್ಲಿದ ಅಪ್ಪೆ ಪೂರ ಸೇತುರುಗು ಇಲ್ಲಿಗೆ ನಾನು ಕಡಪಡಿಯರು ಸತ್ಯದ ದಿಟ್ಟಿಗೆ ನೋಡಿ ಗೊತ್ತಿಲ್ಲ ದಾನೇನೋ ದಾಯ್ತನೋ ಈ ಆಯ್ತಪ್ಪ ದಾಯಿಗಿಂಚೆ ಪತ್ತನೋ ಅಂತ ಬಂತೇರಿ ಅವಾಗ ಏನು ಬಂತು ಎಲ್ಕೊತ್ತಿದ್ವಿ ನಿಗ್ಲು ಕೊರ್ನಂಚಿನ ಈ ಸತ್ಯ ತಂತ್ರಧಾರ ಕೊರ್ನಂಚಿನ ಸತ್ಯ ಆ ಕಾಲೋಡು ಹಿರಿಯಾಗಲು ಉಂಟದ್ದು ಮಲ್ಪಿಯ ಅಂತ ಬಂತು ಸತ್ಯ ವಿಲೆಯದ್ದು ಮನಸ್ಸಿಗೆ ಪ್ರೀತಿಲೊಂದು ಈ ದುಃಖ ಜಾಸ್ತಿ ಉಂಟು ಪಂಡ ಹಿರಿಯಾಗಲು ದೈವಜ್ಜಂತೆ ಮಾಂತ ಪಂಡದು ಹಿರಿಯಾಗಲು ಲೇರು ಪಂಚ ಪಾತೆರೋ ಉಂಡಕ್ಕ ಅವು ಬೇರೆಗಳ ಗೊತ್ತಿದ್ವು ಎಂಕು ಕೂಡ ಗೊತ್ತಿದ್ವು ಅವಾಗ ಎಲ್ಲೆಂಗೆ ಹಾಕೊಂಡು ಎಲ್ಲಂಗಿಂಚಿನ ಪುಣ್ಯಂಗೆ ಗೊತ್ತಿದ್ವು ಮಲ್ತಿಂಚಿನ ಬೇಲೆ ಒತ್ತಡ ದೈವವು ದೇವರು ಅದನ್ನ ಕುಟುಂಬದ ದೈವಲ್ಲ ಎಟ್ಟು ದಯಪಂಡ ಮುಳು ನಂಬೋಡುಂದತ್ತಿ ಅಗಲ ಎಲ್ಲೆಡೆ ಪ್ರೀತಿಗೆ ಕೈ ಮುಗ್ಗಿದ್ದು ಬರ್ತಂಡ ಅಗಲ ಎಲ್ಲ ಅಪ್ಪ ಅಮ್ಮನ ಇದೆ ಎಣ್ಣಿದ್ದು ಬರ್ತಂಡ ಮುಳು ಸತ್ಯ ಉಂಟು ಹೂವೆಂಗಿ ದೋಸನು ಪರಿಹಾರ ಮಾಡ್ತೀನಿ ಆಗ್ತದೆ ನಿಗ್ಲ ತಪ್ಪು ಬತ್ತೊಂದು ನಿಗ್ಲ ತಪ್ಪು ಪಾಡು ಅಂಚಿನ ದೈವ ಬತ್ತೊಂದು ಸಮ್ಮಲೆ ಆದಿತ್ತು ಅಂಚಿನ ದೈವ ಜಾತಿ ಬೀತ ಇದ್ದಂದೆ ನಾನು ಲೆಕ್ಕದ ಕುಟುಂಬ ಈ ಪರಜಾತಿ ಅಂಚಿನಂತ ಪೂರ ದೀಟಿಗೆ ಏರ್ಪಟ್ಟೆ ದೀಟಿಗೆ ಪಣಗ ಭಂಡಾರ ಬರ್ತನ ಇಟ್ಟೊಂದು ಈ ಭಂಡಾರಡು ಪೂಜಾರ ಮೇದಾಗಲಿ ಬೇಕಿತ್ತು ಅರೊಂದು ಬರ್ತೀರಿ ಕಾಲಾಂಡು ಕೊಳ್ಳಿಡಿದ ನನಗ ಅಲ್ಪ ಪ್ರಶ್ನೆ ಪಾಡಿಯರು ಅಲ್ಪ ಪ್ರಶ್ನೆ ಪಾಡಿನಾಗ ಮಾಸ ಪತ್ಮಗಳಂದು ಸತ್ಯ ದೀಚಿಗೆ ಅಪಾಯ ಕೊಡ್ತೀನಿ ದೀವನು ಮೈಟುಂಡು ಕಣ್ಣು ಬಿಟ್ಟು ಜನ ಕೈಟುಂಡು ಪತ್ರ ತಿಕ್ಕೊಂಡು ಇನಿ ಪಡ್ ನಿಖಿಲೇನು ಮಾತ ಒಟ್ಟಿಗೆ ಪಾಗೋಡು ಈ ಊರನ್ನು ಪೂರ ಆರಾಧನೆ ಮಲ್ಪನಂತಿನ ಸತ್ಯದ ದೀಟಿಗೆ ಸೈತಾವನು ಕೇಸರುಡು ಪ್ರೀತಿಗೆ ಬತ್ತಂಡ ದೈವ ಪ್ರೀತಿಗೆ ಬತ್ತದ ಸಮ್ಮಲೆ ಪ್ರೀತಿಗೆ ಬತ್ತದ ಹಿರಿಯಾಗಲಿ ಮಾತ ಕೂಡಿದು ಬತ್ತನಂತಿನ ಕಳಕಟ್ಟಲೆ ಉಂಡಿಯೇ ನಿಮ್ಮನ್ನು ಸತ್ಯದ ಕಥೆಯಲ್ಲಿ ಕೊಳ್ಳಿ ಪೂರ ಬಂಗಾಡಿ ಗುತ್ತಿಗೂ ಸತ್ಯ ಪತ್ತಿನಂಚಿನ ಸತ್ಯನ್ನು ಪೂರ ಹಿರಿಯಾಗಲು ಮಲ್ತನಂಚಿನ ಮಂತ್ರನಾಗಲಿ ಸಂತನಾಗಲಿ ಇತ್ತನಾಗಲಿ ಹೆಬ್ಬಾರ್ನಾಗಲಿ ಇತ್ತಿನ ಕಾಲ ವ್ಯಾಪಾರ ಜೋಕುಳೆಗೆ ಬಾಲೆಗೆ ಸಂಸಾರಗೂ ನಿಲೆ ಜಾಡಿಯೇ ಇಲ್ಲಿ ಜಾಡಿಯೇ ಬೆಂದು ತಿನ್ಪಡಂತ ಕಾಲಕ್ಕೆ ದೈವಲು ಪೂರ ಆಗಲ್ಲ ಇಲ್ಲ ಪೆಟಿಗೇಡು ಪಾಡ್ದಿತ್ತಿನಂಚಿನ ದೈವಳಿಗೆ ಆಗಲೇ ಇಲ್ಲ ಕೈ ಮುಗ್ಗಿನಾಗಲೂ ಜಾಡಿಯೇ ದಿಂಬು ದಾಯಿ ಬಂಡಾಯಾಗಿ ಬೇಲೆನೆ ಆ ಸತ್ಯಳು ಇಲ್ಲಿ ನೆಲೆ ಮಲ್ತೇರು ಮಾಡ್ತೇರು ಪ್ರಶ್ನೆ ಪಟ್ಪದೇರು ಮುಡಿಪು ಕಟ್ಟೇರಿಗೆ ಆ ಮುಡಿಪುದ ಮಿತ್ತಡು ದೇವರುಳ್ಳೇರಿಗೆ ಮನೆ ದೇವರು ನಮ್ಮ ಮನೆ ದೇವರಿಗೆ ಹೋಗುವಂತ ಬಂಡ ತಗ್ಗು ಗೊತ್ತಿಜ್ಜಿ ನಮ್ಮನೆ ಇಲ್ಲದ ಲೈಡು ಮುಡಿಪು ಕಟ್ಟು ನಂಚಿನ ಮನೆ ದೇವರು ತಿಪ್ಪತ್ತಿ ದೇವರು ಅಲ್ಲಿ ಮಾಂತ ಪೂರ ಮಲ್ತದು ಹಿರಿಯಾಗಲೇನು ಮಂತು ನಂಚಿನ ಕೊಂಚ ಕಟ್ಟಲಿತ್ತಂಡ ಬುಡ್ದು ಕೊಟ್ಪೇರಿಗೆ ಹಿರಿಯಾಗಲು ನಮ್ಮ ಸಾಪೊಂಡಿಯೇ ತಾಯಿ ಬಂಡ ಒಂಜಿ ಇಲ್ಲಿ ಕುಟುಂಬಡು ಸಂಸಾರೋಡು ಬತ್ತಿನಂಚಿನ ಕಲ್ಯಾಣ ತೆಪ್ಪಡಂಡ ಹಿರಿಯಾಗಲೇ ಪತ್ತುಲೆ ಪಂಡದು ಕೊಂಡ್ಪೇನು ಓಲು ಪೌಂಡ್ಲ ಹಿರಿಯಾಗಲೇ ಮುಟ್ಟುಲೆ ಮೇ ಮುಟ್ಟುದು ಅಂತಲೇ ಜೋಕುಲೆಂದು ಕೊಂಡ್ಪೆ ಜೀರ್ಣೋದ್ಧಾರ ಆಗ್ತಾ ಇದೆ. ಇದು ಕಾಡಲ್ಲಿರುವಂತಹ ವನದುರ್ಗಾ ತಾಯಿಯನ್ನ ಕರೆದುಕೊಂಡು ಬಂದು ನಾವೆಲ್ಲ ಸಂಭ್ರಮದಿಂದ ಭಕ್ತಿಯಿಂದ ಇನ್ನು ಏಪ್ರಿಲ್ 6ನೇ ತಾರೀಕಿಗೆ ಬ್ರಹ್ಮಕಲಶವನ್ನು ಪಡ್ಕೊಳ್ಳಿಕ್ಕೆ ಇರ್ತಕ್ಕಂಥದ್ದು ಇಲ್ಲಿ ಇದು ವಸಂತ ತೀರ್ಥ ಮಂಟಪ ಇಲ್ಲಿದ್ರೆ ಇದರ ಹಿಂಭಾಗದಲ್ಲಿ ನೋಡ್ತಾ ಇದ್ದೇವೆ ವನದುರ್ಗಾ ತಾಯಿಯ ದೇಗುಲ ಗುಡಿ ಅದುವೇ ಆಗಿರ್ತದೆ. ಶಿಲಾಮಯ ಗುಡಿ
ಇದೇ ಆಗಿರ್ತದೆ. ಬಹಳ ಸಂಭ್ರಮ ಇದೆ ಇವರಿಗೆ. ಉಳ್ಳಾಕಲು ದೈವಗಳ ಒಂದು ಕಟ್ಟೆ ಕೂಡ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಒಬ್ರು ತಾಯಿ ಇದ್ದಾರೆ, ಅವರ ಜೀವನಕ್ಕೂ ಇಲ್ಲಿಯ ವನದುರ್ಗಾ ತಾಯಿ ಇಲ್ಲೇನೋ ನಾವು ದೇವಸ್ಥಾನವನ್ನ ಮಾಡ್ತೇವೆ ಅಂತ ಕೆಲಸವನ್ನ ಪ್ರಾರಂಭ ಮಾಡಿದ ಮೇಲೆ ಒಂದು ಖುಷಿಯನ್ನ ಕೊಟ್ಟಿದ್ದಾರಂತೆ. ಅಮ್ಮ ನಮಸ್ತೆ, ಇರ್ನ ಬುದರ್ ದಾದ ಅರುಣ ಓಕೆ ದಾದ ಮುಲ್ಪದ ಅಪ್ಪನ ಶಕ್ತಿ ಇರ್ನ ಜೀವನ ದಿಕ್ಕಿತ್ತು ಪನ್ಲೆ ತಿಕ್ಕದ ಪಂಡ ಇನ್ನೊಂದು ಬಾಲೆ ಅಪ್ಪಗ ಪೋದಿತ್ತು ಅಪ್ಪಗ ಪ್ರಶ್ನೆ ಇಡ್ಕೆ ಏನಾಗ ಓಲ್ ಪೋದ್ ಪ್ರಶ್ನೆ ಇಡ್ಕೆ ಏನಾಗಲ್ಲ ವನದುರ್ಗೆ ದೇವಿ ನಂಬುಲಿ ನಿಕ್ಲ ಗ್ರಾಮಗೆ ಒಂದೊಂಜಿ ವನದುರ್ಗೆ ನಂಬು ನಾನು ತೋಜು ಒಂದೇ ಉಂಡು ನಂಬೋಡು ಐನೂರು ಬುಕ್ಕ ನಿಕ್ಲೆ ಎಡ್ಡೆ ಅಪ್ಪರ ಜೀವನಾಡು ಓಕೆ ಕುದೇ ನಂಬಿಕ ಸಂಕ್ರಾಂತಿ ಬರ್ಪ ದೇವಿನ ದರ್ಶನ ತೂನಗ ಒಂಥರ ಸಂಕ್ರಾಂತಿ ಭಜನೆ ಮಾಡ್ಕೊಂಡು ಖುಷಿ ಹಾಕೊಂಡು ಬುಕ್ಕೊಂಚೂರು ಇಲ್ಲಾಳಿ ಪುರ ನೆಮ್ಮದಿ ಪುರ ಮಸ್ತ್ ಉಂಡು. ಆತ್ಮೀಯ ಬಂಧುಗಳೇ, ಬೇರೆ ಬೇರೆ ಕಡೆಗಳಿಗೆ ಹೋಗ್ತಾ ಇರ್ತೇನೆ, ವಿಡಿಯೋ ಮಾಡ್ತಾ ಇರ್ತೇನೆ. ಇವತ್ತು ಬೆಳ್ತಂಗಡಿ ತಾಲೂಕಿನ ಒಂದು ಕಡೆಯ ಗ್ರಾಮ ಅಂತ ಹೇಳ್ಬೋದು. ಆ ಕಡೆಗೆ ಹೋದ್ರೆ ಇನ್ನು ಕುದುರೆಮುಖ ಫಾರೆಸ್ಟ್ ಎಲ್ಲ ಜಾಯ್ನ್ ಆಗ್ತದೆ. ಈ ಕಡೆಗೆ ಚಾರ್ಮಾಡಿ ಬರ್ತದೆ, ಬಂಡಾಜೆ ಫಾಲ್ಸ್ ಬರ್ತದೆ. ಇಷ್ಟೆಲ್ಲ ನೋಡಿ ಜನ ಇದ್ದಾರೆ, ಜಾತ್ರೆ ತರನೇ ಇದೀರಿ. ಊರಿನ ಒಂದು ಒಳ್ಳೆಯ ಮನಸ್ಸಿರ್ತಕ್ಕಂಥ ಎಲ್ಲ ಬಂಧುಗಳು. ಇವ್ರ ಜೊತೆಗೆ ನಾನು ಇವತ್ತು ಎಲ್ಲಿ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದು ಕಾಡಿನ ಒಳಭಾಗದಲ್ಲಿ, ದಟ್ಟ ಕಾಡಿನ ಒಳಭಾಗದಲ್ಲಿ ವನದುರ್ಗಾ ದೇವಿ ಇದ್ದಾರೆ. ಸುಮಾರು 900 ವರ್ಷಗಳಿಗಿಂತಲೂ ಅಧಿಕವಾಗಿರುವಂತ ಇತಿಹಾಸ ಈ ಒಂದು ದೇವಿಗಿದೆ. ಇವರೆಲ್ಲ ಸೇರಿ ಆ ಕಾಡಲ್ಲಿರುವಂತಹ ದೇವಿಯನ್ನ ಈ ನಾಡಿಗೆ ಕರೆದುಕೊಂಡು ಬಂದು ಇಲ್ಲಿ ದೇಗುಲವನ್ನ ನಿರ್ಮಾಣ ಮಾಡಿ ಪೂಜೆ ಮಾಡಬೇಕು ಅಂತ ಕಳೆದ ಕೆಲವು ವರ್ಷಗಳಿಂದ ಯೋಚನೆ ಮಾಡ್ತಾ ಇದ್ದಾರೆ. 900 ವರ್ಷದಿಂದ ಕಾಡಿನಲ್ಲಿ ಇರ್ತಕ್ಕಂತಹ ಆ ಮೂಲ ಸ್ಥಾನ ವನದುರ್ಗಾ ದೇವಿಯ, ಪಾರ್ವತಿ ದೇವಿಯ ಮೂಲ ಸ್ಥಾನವನ್ನ ನೋಡ್ಕೊಳ್ಳೋದಕ್ಕೆ ನಾವು ಕಾಲ್ನಡಿಗೆ ಮೂಲಕ ಆಡಿಗೆ ಪುದರ್ದಾದ ಗುಡ್ಡೆಗೆ ಪುದರಿಜ್ಜಿ ಹುಚ್ಚೂರು ಬೈಲು ಹುಚ್ಚೂರು ಬೈಲು ಅಂತೆ ಹುಚ್ಚೂರ ಅಂತದೆ. ಓಕೆ, ಕುಚ್ಚೂರು ಬೈಲಿಗೆ ಹೋಗ್ತಾ ಇದ್ದೇವೆ. ಸುಮಾರು 1.5 ಕಿಲೋಮೀಟರ್ ಅಂತ ಹೇಳಿದ್ದಾರೆ, ಅದಕ್ಕಿಂತ ಜಾಸ್ತಿ ಇರ್ಬೋದು, ಯಾಕಂದ್ರೆ ಇವರು ಡೈಲಿ ಇಲ್ಲಿ ಎಲ್ಲ ನಡೆಯುವವರೇ. ಸೊ ಹೋಗುವ. ಆ ಒಂದು 900 ವರ್ಷಗಳ ಇತಿಹಾಸ ಇರುವಂತಹ ವನದುರ್ಗಾ ದೇವಿಯ ಆ ಒಂದು ಕಾಡಿನ ಒಳಭಾಗದಲ್ಲಿರುವಂತಹ ದೇಗುಲವನ್ನ ನೋಡ್ಕೊಳ್ಳೋದಕ್ಕೆ ಹೋಗುವ. ಈ ರಸ್ತೆ, ಆ ಕಾಡು ರಸ್ತೆಯಲ್ಲಿ ಹೋಗ್ಬೇಕು. ಸೊ ಇಷ್ಟು ಜನ ಇದ್ದಾರೆ. ದಟ್ಟ ಕಾಡಿನ ಒಳಭಾಗ, ಚಾರ್ಮಾಡ್ ಘಾಟ್ ಎಲ್ಲ ನಾವು ನೋಡಿದ್ದೇವಲ್ವಾ, ಅಂತಹ ಚಾರ್ಮಾಡ್ ಘಾಟ್ ಸೆಕ್ಷನ್, ಆ ಕಾಡಿನ ಒಳಭಾಗದಲ್ಲಿರುವಂತಹ ವನದುರ್ಗಾ ದೇವಿಯ ಆ ಒಂದು ಪುಣ್ಯವಾದ ಮೂಲ ಸ್ಥಾನವನ್ನು ನೋಡೋದಕ್ಕೆ ಇವರೆಲ್ಲರ ಜೊತೆಲಿ ಹೋಗ್ತಾ ಇದ್ವಿ. ಸೊ ಊರೇ ಜಾಯಿನ್ ಆಗಿದ್ದಾರೆ. ಈ ಕಾಡೆಲ್ಲ ನುಗ್ಗಿ ಲೆಕ್ಕನೇ ಹಿಡಿಯೋಕ್ಕೆ ಆಗದಷ್ಟು ವರ್ಷಗಳ ಹಿಂದಿನ ಮರಗಳು. ಇಲ್ಲಿಷ್ಟು ನಡ್ಕೊಂಡು ಬಂದು ಕೆಳಗೊಂದು ದೊಡ್ಡ ಪ್ರಪಾತ ಇದೆ ನೋಡಿ. ಅನ್ಎಕ್ಸ್ಪೆಕ್ಟೆಡ್ ಚಾರಣ ಸಿಕ್ಕಿದೆ ಇವತ್ತು. ಸೊ ನಾಡಿನಿಂದ ಕಾಡಿಗೆ ಬಂದು ದೇವಿಯ ಸನ್ನಿಧಾನ ನೋಡೋದಕ್ಕೆ, ಇದು ಮೂಲ ಸ್ಥಾನ ಏನಿದೆ ಅಲ್ಲಿಗೆ ತಲುಪಿದ್ದೇವೆ ನೋಡಿ. ಸೊ ಆನೆ ಇರುವಂಥ ಜಾಗ, ಕಾಡು ಪ್ರಾಣಿಗಳು ವಾಸಿಸ್ತಕ್ಕಂಥ ಜಾಗ. ಅಲ್ಲಿ ನೋಡಿ, ನಮ್ಮ ಐತಪ್ಪಣ್ಣ ಬಂದು ವನದುರ್ಗಾ ದೇವಿಗೆ ಒಂದು ಪೂಜೆಯನ್ನೆಲ್ಲ ಮಾಡ್ತಾರೆ. ಇದೊಂದು ನಂಬಿಕೆ. ಇಲ್ಲಿ ಬಂದು ಪ್ರಾರ್ಥನೆಯನ್ನು, ಪೂಜೆಯನ್ನು ಮಾಡಿದ ಬಳಿಕ ನೀರಿಲ್ಲದಂಥ ಊರಿಗೆ ನೀರನ್ನು ಕೊಟ್ಟಿದ್ದಾರೆ ಇಲ್ಲಿಯ ತಾಯಿ. ಮಕ್ಕಳಿಲ್ಲದಂಥವರಿಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟಿದ್ದಾರೆ. ಮದುವೆಯಾಗಿರುವಂಥ ದಂಪತಿಗಳಿಗೆ ಆರೋಗ್ಯ ಸಮಸ್ಯೆಗಳು ಸುಧಾರಿಸಿದೆ. ಕೃಷಿ ಇದೆ. ಎಲ್ಲನೂ ಕೂಡ ಜನರ ಮನಸ್ಸಲ್ಲಿ ಒಂದು ಖುಷಿ ಕೊಟ್ಟಿದ್ದಾರೆ. ಅದೆಲ್ಲದಕ್ಕೂ ಕಾರಣ ಈ 900 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಈ ಕಾಡಿನಲ್ಲಿರುವ ಪಾರ್ವತಿ ಮಾತೆಯೇ ಸ್ವತಃ ನೆಲೆಸಿರ್ತಕ್ಕಂತಹ ವನದುರ್ಗಾ ತಾಯಿ. ಇಂಥ ಒಂದು
ಐತಿಹಾಸಿಕ ಸ್ಥಳವನ್ನ ಕಾಡಿನ ಮಧ್ಯಕ್ಕೆ ಬಂದು ತೋರಿಸುವಂತಹ ಒಂದು ದೊಡ್ಡ ಸೌಭಾಗ್ಯ ನನಗೆ ಸಿಕ್ಕಿದೆ. ನೋಡಿ, ಇವರೆಲ್ಲ ಕೂಡ ಜೊತೆಯಾಗಿ ಬಂದು ಸಹಕಾರ ಕೊಟ್ಟಿದ್ದಾರೆ. ಇವರೆಲ್ಲ ಕೂಡ ನಾನ್ ಬಂದಿದ್ದೇನೆ ಅಂತೇಳಿ ಬಂದಿರೋದಲ್ಲ, ಇಲ್ಲಿಯ ತಾಯಿಯನ್ನ ನೋಡೋದಕ್ಕೆ ಒಂದು ಅವಕಾಶ ಸಿಕ್ಕಿತಲ್ಲ ಇವತ್ತು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಇಲ್ಲಿ ಎಲ್ಲವೂ ಕೂಡ ನಾವು ನಿಮಿತ್ತ. ಇಲ್ಲಿಯ ಶಕ್ತಿಗಳು ಪ್ರತಿಯೊಬ್ಬರಿಗೂ ಕೂಡ ಇವರ ಜೀವನಕ್ಕೆ, ನಮ್ಮ ಜೀವನಕ್ಕೂ ಒಂದು ದೊಡ್ಡ ಶಕ್ತಿಯನ್ನು ಕೊಡುವಂತಹ ಕ್ಷೇತ್ರ ಇದು. ಅತಿ ಶೀಘ್ರವಾಗಿ ಇಲ್ಲಿರುವ ತಾಯಿಯೇ ನಮ್ಮ ಊರಿನಲ್ಲಿ ಬಂದು ನೆಲೆಸ್ತಾರೆ. ಜೊತೆಗೆ ಬ್ರಹ್ಮ ಕಲಶದ ಮೂಲಕ ಇಡೀ ಊರನ್ನ ಬೆಳಗುವುದಕ್ಕೆ ತಾಯಿ ಖುಷಿಯಾಗಿ ಹಾರೈಸುವುದಕ್ಕೆ ತಯಾರಾಗಿದ್ದಾರೆ. ಇದು ನಾವು ಪ್ರಶ್ನಾ ಚಿಂತನೆಗಳಲ್ಲಿ ತಿಳ್ಕೊಂಡಿರುವ ಪ್ರಕಾರನೇ ಇಂದಕ್ಕೂ ಒಂದು 200 ವರ್ಷ ಇತಿಹಾಸ ಆವಾಗದೇ ಅಥವಾ ಆವಾಗದಿಂತಲೇ ಹೇಳುವಂತ ನಂಬಿಕೆ. ಯಾಕೆಂತ ಹೇಳಿದ್ರೆ ಇಲ್ಲಿಯ ಶಕ್ತಿ ಎಷ್ಟಿದೆ ಅಂತ ಈ ಊರಿನವರಿಗೆ ಆಗಿರುವಂತ ಒಲಿತುಗಳ ಮೂಲಕ ಅವರಿಗೆ ಗೊತ್ತಾಗ್ತಾ ಇದೆ. ನಾವು ಬಂದು ಒಂದು ಇದರ ಪರಿಚಯವನ್ನ ಮಾಡೋದಂತಲ್ಲ, ಇಲ್ಲಿ ಈ ಊರನ್ನೇ ಬೆಳಗ್ತಾ ಇರ್ತಕ್ಕಂತಹದ್ದು ಈ ಊರಿನ ಮಕ್ಕಳನ್ನ, ಹಿರಿಯರನ್ನ, ಕಿರಿಯರನ್ನ, ಮಹಿಳೆಯರನ್ನ, ತಾಯಂದಿರನ್ನ ಎಲ್ಲರನ್ನ ಕೂಡ ಬೆಳಗ್ತಿರ್ತಕ್ಕಂಥದ್ದು ಈ ವನದುರ್ಗೆ. ಹಾಗೆ ಇದು ನಾವು ಗಂಡಸರುಗಳು ಪ್ರಾರ್ಥನೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಈ ಮನೆಯ ತಾಯಂದಿರು ಈ ದೇವಿ ಜೊತೆಗೆ ಪ್ರಾರ್ಥನೆಯನ್ನ ಮಾಡಿದ್ರೆ ಆವಾಗಲೇ ಹೇಳಿರುವ ಹಾಗೆ ಆ ಮನೆ ಬೆಳಗುತ್ತದೆ. ನೋಡಿ, ಇಷ್ಟು ಮಂದಿ ತಾಯಂದಿರು ಬಂದು ನಮ್ಮ ಜೊತೆಗಿದ್ದಾರೆ. ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ವಿಡಿಯೋಗಳನ್ನ ನೋಡ್ತಾರಂತೆ ಯಾವತ್ತು ಕೂಡ. ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ ವನದುರ್ಗಾ ದೇವಿ ಆಶೀರ್ವಾದ ಇರಲಿ, ನಾನು ನಂಬತಕ್ಕಂಥ ದೈವಿಕ ಶಕ್ತಿಗಳ ಆಶೀರ್ವಾದ ಸದಾಕಾಲ ಇರಲಿ. ನನ್ನ ಈ ಊರಿಗೆ ಬಂದು ಬಹಳ ಪ್ರೀತಿಯಿಂದ ಇಲ್ಲಿವರೆಗೆ ಕರ್ಕೊಂಡು ಬಂದಿರೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ. ಆಯ್ತಪ್ಪಣ್ಣ, ಈಗಲೇ ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ತಂಪುಂಡು ಮಸ್ತ್ ನಮ್ಮ ಮರಡ್ತು ತಂಪುಂದತ್ತು ಮುಲು ಜೀವನನೇ ತಂಪಾಪನಂಚಿನ ದಿನ ನಾನು ದುಂಬುಂಡು ಅದೇ ಓಕೆ ಅಂದ್ ಕರೆಕ್ಟ್. ಇಲ್ಲಿ ಬಂದಾಗ ಏನೇ ಇವರನ್ನ ನೋಡ್ತಾ ಇದ್ರೆ, ಈ ಊರಿನ ಎಲ್ಲ ಬಂಧುಗಳನ್ನ ನೋಡ್ತಾ ಇದ್ರೆ ಒಂದು ಹ್ಯಾಪಿನೆಸ್ ಏನ್ ಗೊತ್ತಾ, ಇವ್ರ ಜೊತೆ ಯಾವುದೇ ಟೆನ್ಷನ್ಸ್ ಇದ್ರೆ ಇಲ್ಲಿ ಕಾಣಲ್ಲ ನಮಗೆ ಬಲೆ. ಓಕೆ, ಎಸ್, ಇದು ನಮ್ಮ ಊರು. ಇವತ್ತು ಫಸ್ಟ್ ಟೈಮ್ ನನಗೆ ಇಲ್ಲಿ ಬರೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನ ಕೊಟ್ಟಿದ್ದಾರೆ. ಆ ತಾಯಿಗೆ ಸಾಷ್ಟಾಂಗ ಪ್ರಣಾಮವನ್ನ ಮಾಡ್ತೇವೆ. ಏಪ್ರಿಲ್ 6ನೇ ತಾರೀಕಿಗೆ ಅದ್ದೂರಿಯ ಬ್ರಹ್ಮ ಕಲಶೋತ್ಸವ ಈ ತಾಯಿಯ ಆಶೀರ್ವಾದದಿಂದ ನಡೀಲಿಕ್ಕಿದೆ. ನಾನು ಆಲ್ರೆಡಿ ಹೇಳಿರುವ ಹಾಗೆ ದಟ್ಟ ಕಾಡಿನ ಒಳಭಾಗದಲ್ಲಿ 900 ವರ್ಷಗಳ ಇತಿಹಾಸ ಇರತಕ್ಕಂಥ ವನದುರ್ಗ ತಾಯಿ ಇದ್ದಾರೆ. ಆ ದೈವಿಕವಾಗಿರುವಂತಹ ಶಕ್ತಿ ಏನಿದೆ ಅಂತ ಇಲ್ಲಿಯ ಕೆಲವು ವ್ಯಕ್ತಿಗಳ ಮೂಲಕವಾಗಿ ನಾವು ನೋಡ್ತೇವೆ. ಇಲ್ಲಿರುವಂತಹ ತಾಯಂದಿರ ಮುಖದಲ್ಲಿ ನಾವು ಆ ವನದುರ್ಗ ತಾಯಿಯನ್ನ ನೋಡ್ತೇವೆ. ಅವರಿಗೆ ಕೊಡುವಂತ ಸಪೋರ್ಟ್ಗಳ ಮೂಲಕ ಇಲ್ಲಿಯ ಸಜ್ಜನ ಬಂಧುಗಳ ಒಂದು ಮುಖದಲ್ಲಿರುವ ಖುಷಿ ಎಲ್ಲ ಜೊತೆಯಾಗಿ ಸೇರಿದ್ರೆ ಮಾತ್ರ ಅಲ್ವಾ ಆ ಊರಿಗೆ ಒಂದು ಖುಷಿ ಇರೋದು. ಈ ಊರಿನ ಖುಷಿ ಎಲ್ಲರ ಜೊತೆಯಾಗಿ ಸೇರಿ ಶ್ರಮದಾನ ಕೆಲಸ ಕಾರ್ಯಗಳನ್ನ ಮಾಡಿದಾಗ ಖಂಡಿತವಾಗ್ಲೂ ನಮಗೆ ಸಿಗ್ತದೆ. ಆ ವನದುರ್ಗ ತಾಯಿ ಎಲ್ರಿಗೂ ಆಶೀರ್ವಾದವನ್ನ ಮಾಡ್ಲಿ, ಅವರ ಜೀವನಕ್ಕೆ ಖುಷಿಯನ್ನ ಕೊಡ್ಲಿ, ಆರೋಗ್ಯವನ್ನ ಕೊಡ್ಲಿ, ಮಕ್ಕಳಿಗೆ ಒಳ್ಳೆಯ ಉದ್ಯೋಗ, ಭವಿಷ್ಯ, ವಿದ್ಯಾಭ್ಯಾಸವನ್ನ ಕೊಡೋದಕ್ಕೆ ಆಶೀರ್ವಾದವನ್ನ ಮಾಡ್ಲಿ, ಕೃಷಿಯನ್ನ ಬೆಳಗಿಸ್ಲಿ. ಒಟ್ಟಾರೆಯಾಗಿ ನನಗೂ ಕೂಡ ಈ ಒಂದು ಊರಿಗೆ ಬಂದು ಇವರ ಜೊತೆ ಬೆರೆತು ಅವರ ಮುಖದಲ್ಲಿರುವಂತಹ ನಗು ನನಗೂ ಕೂಡ ಕೊಟ್ಟಿರೋದಕ್ಕೆ ನಿಮಗೆಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ದಟ್ಟ ಅರಣ್ಯದ ಒಳಭಾಗದಲ್ಲಿ ನಾವೆಲ್ಲ ಫ್ಯಾಮಿಲಿ ಜೊತೆಯಾಗಿದ್ದೀವಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಏನೋ ಒಂದು ಸ್ಪೆಷಲ್ ಆಗಿರುವಂತಹ ದಿನಗಳು ಮುಂದೆ ನಡೀತದೆ. ಎಲ್ರಿಗೂ ಒಳ್ಳೇದಾಗ್ಲಿ, ವನದುರ್ಗ ದೇವಿ ಎಲ್ರಿಗೂ ಒಳ್ಳೇದನ್ನ ಮಾಡ್ಲಿ. ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ಕಾಡಲ್ಲಿರುವಂತಹ ವನದುರ್ಗ ಅಮ್ಮನಿಗೆ ನಾಡಿನಲ್ಲಿ ದೇಗುಲಾಗಬೇಕು ಅಂತ ಹೇಳುವಾಗ ಇಲ್ಲಿ ಜಾಗದ ಅವಶ್ಯಕತೆಗಳಿದೆ. ಆ ತಾಯಿಯ ಸನ್ನಿಧಾನ ನಮ್ಮ ಊರಿನಲ್ಲಿ ಆಗಬೇಕು ಅಂತ ಇವರ ತಂದೆಯವರು ಇಲ್ಲಿಗೆ ಜಾಗದ ಒಂದು ಹಸ್ತಾಂತರವನ್ನ ಮಾಡಿದ್ದಾರೆ. ಇವರ ಹೆಸರು ಮಂಜುನಾಥ ಅಂತ. ಮೊದಲನೇದಾಗಿ ಇಂತಹ ಒಂದು ಪುಣ್ಯ ಕಾರ್ಯದಲ್ಲಿ ತಾವು ತೊಡಗಿಸಿಕೊಂಡಿರೋದಕ್ಕೆ ನಿಮಗೆ, ನಿಮ್ಮ ಕುಟುಂಬಕ್ಕೆ ಧನ್ಯವಾದ ಹೇಳ್ತೇನೆ ಸರ್. ಒಳ್ಳೇದಾಗ್ಲಿ ನಿಮಗೆ. ಇದೇ ಒಂದು ಪುಣ್ಯದ ಕಾರ್ಯವನ್ನ ತಾವುಗಳು ಮಾಡಿಕೊಟ್ಟಿದ್ರೆ ನಿಮ್ಮ ಕುಟುಂಬದಿಂದ ಎಷ್ಟು ಖುಷಿ ಆಗ್ತಾ ಇದೆ. ಹಾಗೇನೆ ಈ ಒಂದು ದೇಗುಲದ ಜೀರ್ಣೋದ್ಧಾರ ಕೆಲಸಗಳು ಮುಂದುವರಿತಿರುವಾಗ ನಿಮ್ಮೊಂದು ಅಭಿಪ್ರಾಯ ಹೇಗೆ ಅಂತ? ಅದೇ ಅಂದರೆ ನಾವು ಸ್ಟಾರ್ಟ್ ಮಾಡುವಾಗ ಫಸ್ಟ್ ಆಫ್ ಆಲ್ ಕೊರೋನಾ ಸ್ಟಾರ್ಟ್ ಆಯಿತು. ಆ ಟೈಮಿಗೆ 1 ವರ್ಷ ಏನು ಮಾಡುವಾಗಿಲ್ಲ, ಕಲೆಕ್ಷನ್ ಮಾಡುವಾಗಿಲ್ಲ, ಇಲ್ಲಿ ಹೋಗುವಾಗಿಲ್ಲ, ಹಾಗೆ ಸ್ವಲ್ಪ ಪೆಂಡಿಂಗ್ ಆಯಿತು. ಆಮೇಲೆ ಕ್ರಮೇಣ ಸ್ವಲ್ಪ ಮುಂದುವರಿಸಬೇಕಂತ ಹೊರಟ ಮೇಲೆ ಇಲ್ಲಿ ನಮ್ಮ ಕೊಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಅತಿ ಶೀಘ್ರದಲ್ಲಿ ನಡೀತಿತ್ತು. ಅವಾಗ ನಾವು ಊರಿನವರಲ್ವಾ ದುಡ್ಡು ಕೊಡುದು, ಅಲ್ಲಿ ಕೊಡ್ಬೇಕು ಇಲ್ಲಿ ಕೊಡ್ಬೇಕು, ಆ ರೀತಿ ಸ್ವಲ್ಪ ಹಿಂಜರಿಕೆ ಮಾಡಿ ಆಗ ಈಗ ಸ್ವಲ್ಪ ಮುಂದುವರಿಸಬೇಕಂತೆಲ್ಲ ಸಮಿತಿಯವರು ಎಲ್ಲ ಸೇರಿಕೊಂಡು ಒಂದು ಮನೆ, ಗ್ರಾಮದಲ್ಲಿ ಒಂದು ಮನೆ ಬಿಡದೆ
ಫೀಲ್ಡ್ ಮಾಡ್ತಾ ಮಾಡ್ತಾ ಇದ್ದೇವೆ. ಇದ್ದೀರಲ್ಲ, ಒಂದು ಮನೆ ಕೂಡ ಬಿಡದೆ. ಹಾಗಂತೇಳಿ ಕೆಲವರಿಂದ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ, ಹಣ ಕೂಡ ಬಂದಿದೆ ಅಲ್ವಾ? ಟೋಟಲ್ ಆಗಿ ಇದರ ಪ್ರಾಜೆಕ್ಟ್ ಇವಾಗ ಇವರು ಮೇಡಮ್ ಹೇಳ್ತಾ ಇದ್ರು 2,27,00,000. 2,27,00,000ದಲ್ಲಿ ಈ ಒಂದು ವನದುರ್ಗಾ ದೇವಿಯ ಒಂದು ಭವ್ಯವಾಗಿರುವಂತಹ ದೇಗುಲ ನಿರ್ಮಾಣ ಆಗ್ತಾ ಇದೆ. ಕೇವಲ ಈ ಊರಿನವರಿಗೆ ಮಾತ್ರ ಇದರ ಒಂದು ಒಳ್ಳೆಯತನ ಅಥವಾ ದೇವಿ ಆಶೀರ್ವಾದ ಸಿಗ್ಬೋದು ಅಂತ ನಾವು ಭಾವಿಸ್ಕೊಳ್ಳೋದು ಬೇಡ. ಎಲ್ಲೇ ಯಾವುದೇ ಊರಿನಿಂದ ಒಂದು ದೇಗುಲ ಈ ರೀತಿ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳುವಾಗ ನಮ್ಮಿಂದಾಗುವಂತಹ ಸಂಪೂರ್ಣ ಸಹಕಾರವನ್ನ ಕೊಡಿ ಅಂತ ನಾವು ಕೇಳ್ಕೊಳ್ಳೋಣ ಅಲ್ವಾ ಮೇಡಮ್? ಕೊಟ್ಟು ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕು. ಮನುಷ್ಯ ಜನ್ಮ ಅಂದ್ರೆ ಅಷ್ಟೇ 50, 60, 70 ವರ್ಷ ಬದುಕಿ ಹೋಗುವಂತಹ ಈ ಒಂದು ನಮ್ಮ ಒಂದು ಜನಾಂಗದಲ್ಲಿ ಏನಾದ್ರೂ ಒಂದು ನಮ್ಮಿಂದ ಕೊಡುಗೆ ಈ ದೇವರಿಗೆ ಅಥವಾ ಈ ದೇಗುಲಕ್ಕೆ ಕೊಟ್ಟಾಗ ಏನೋ ಒಂದು ಒಳ್ಳೆಯ ದಿನಗಳು ನಮಗೆ ನಮ್ಮ ಮುಂದಿನ ಪೀಳಿಗೆಗೆ ಬರ್ಬೋದು ಅಂತ ಹೇಳುವಂತ ನಂಬಿಕೆ ನಮ್ಮೆಲ್ಲರ ಜೊತೆಗೆ ಇರಲಿ. ನಿಮ್ ಜೊತೆ ನಾನು ಜಾಸ್ತಿ ಮಾತಾಡಬೇಕಾಗಿಲ್ಲ. ಒಳ್ಳೆಯ ಪುಣ್ಯ ಕಾರ್ಯವನ್ನ ನಿಮ್ಮ ಮನೆಯಿಂದಲೇ ಬಂದಿದೆ ಅಲ್ವಾ? ಸೊ ನಿಮ್ಮ ತಂದೆಯವರಿಗಾಗಿರ್ಲಿ ಅಥವಾ ನಿಮ್ಮ ಕುಟುಂಬಕ್ಕಾಗ್ಲಿ ನಿಮ್ಮ ಮಕ್ಕಳಿಗಾಗ್ಲಿ ಎಲ್ರಿಗೂ ಆ ವನದುರ್ಗಾ ತಾಯಿ ಆಶೀರ್ವಾದವನ್ನ ಮಾಡ್ತಾರೆ. ನಿಮ್ಮೆಲ್ಲ ಕನಸುಗಳು ನನಸಾಗ್ತದೆ, ಆಗಬೇಕು ಅಂತ ಕೇಳಿಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ನಿಮಗೆ ಮೇಡಮ್. ನಿಮಗೂ ಥ್ಯಾಂಕ್ ಯು. ಓಕೆ, ಕೊಡೋದಕ್ಕೆ ನಾವು ಮೊದಲೇ ನಿಮ್ಗೆ ಆಕ್ಚುಲಿ ಇದು ನಂದು ಏನಿಲ್ಲ ನಿಮ್ದು ಏನಿಲ್ಲ, ಎಲ್ಲ ತಾಯಿಯ ಅನುಗ್ರಹ ಅಷ್ಟೇ ಅಲ್ಲ. ಓಕೆ, ಬಂದಾಗ ಇದಾಗ್ತದೆ. ನಾನು ಬಂದು ಮಾಮೂಲಿ ತರ ವಿಡಿಯೋ ಮಾಡಿ ಇಲ್ಲಿ ಹೋಗ್ತಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು, ಒಂದು ನ್ಯೂಸ್ ತರ ಆಗ್ತಿತ್ತು. ನಾನು ಇವ್ರ ಜೊತೆ ಬೆರೆತೆ ಅಷ್ಟೇ, ಅದಕ್ಕಾಗಿ ನಾವು ಹೋದ್ವಿ ಬಂದ್ವಿ, ಒಂದೊಳ್ಳೆಯ ಸಂಬಂಧಗಳೆಲ್ಲ ಕ್ರಿಯೇಟ್ ಆಗಿ ಇಲ್ಲಿಂದ ಹೋಗ್ತಾ ಇದ್ದೇವೆ. ಎಲ್ರು ಬನ್ನಿ. ಮನುಷ್ಯ ಅಂತ ಹೇಳಿದಾಗ ಆ ಖುಷಿಯಿಂದ ಎಲ್ಲೆಲ್ಲ ಇರ್ಲಿಕ್ಕೆ ಆಗಿದೆ ಅಲ್ಲಿ ನಾವು ಇರುವ ಅಂತ ಹೇಳಿಕೊಳ್ತಾ ನಿಮಗೆಲ್ರಿಗೂ ಧನ್ಯವಾದ. ಎಲ್ರಿಗೂ ಒಳ್ಳೇದಾಗ್ಲಿ. ಏಪ್ರಿಲ್ 6ಕ್ಕೆ ಬ್ರಹ್ಮ ಕಲಶೋತ್ಸವ ಬಹಳ ಅದ್ದೂರಿಯಾಗಿ ಇಲ್ಲಿ ನಡೀತದೆ. ಆ ದೇವಿ ಇದನ್ನ ನಡೆಸಿಕೊಡ್ತಾರೆ. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿಕೊಳ್ತಾ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೇನೆ. ಥ್ಯಾಂಕ್ ಯು, ನಮಸ್ತೆ.